ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 378ನೇ ಶ್ಲೋಕ. ಅನಾತ್ಮಚಿಂತನಂ ತ್ಯಕ್ತ್ವಾ ಕಶ್ಮಲಂ ದುಃಖಕಾರಣಂ ಚಿಂತಯಾತ್ಮಾನಮಾನಂದರೂಪಂ ಯನ್ಮುಕ್ತಿಕಾರಣಂ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾದ ವಿಚಾರವನ್ನು ಇಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ಕಶ್ಮಲಂ ದುಃಖಕಾರಣಂ ಅನಾತ್ಮಚಿಂತನಂ ತ್ಯಕ್ತ್ವಾ. ನೋಡ್ರಿ, ಈ ಪ್ರಪಂಚದ ನಾಮರೂಪಾತ್ಮಕವಾಗಿರ್ತಕ್ಕಂಥ ಏನು ವಿಷಯಗಳದಾವಲ್ಲ, ಇವು ಕಶ್ಮಲವಾಗಿರ್ತಕ್ಕಂಥವುಗಳು. ಇವು ಕಶ್ಮಲ ಅಂದರೆ ಮಲಿನವಾಗಿರ್ತಕ್ಕಂಥವುಗಳು ಮತ್ತು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥವುಗಳು ಅಂತ ಹೇಳ್ತಾರೆ. ನಾವು ಅನೇಕ ವಿಷಯಗಳನ್ನು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀವಿ. ವಿಷಯಗಳೇ ನಮಗೆ ಸುಖ ಅಂತ ನಾವು ತಿಳ್ಕೊಂಡೇವಿ. ನಮಗೆ ಆ ವಿಷಯಗಳಲ್ಲಿನೇ ರಾಗಬುದ್ಧಿ ಎನ್ನುವಂಥದ್ದು ಉಂಟಾಗ್ಯದ. ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳ್ತಾರೆ. ರಾಗವೇ ಇಲ್ಲಿ ಭವಕ್ಕೆ ಬೀಜ. ವಿಷಯಗಳಲ್ಲಿರ್ತಕ್ಕಂಥ ರಾಗ ಅಂತಂದ್ರೆ ಏನು? ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ವಿಷಯದೊಳು ಸುಖಮಯವೆಂದು ಬಿಡದಿರಲು ತತ್ ಸುಖ ಬುದ್ಧಿ ರಾಗವೆಂದೆನಿಪುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ವಿಷಯ ಸುಖದ ಕಡೆ ಬೆನ್ನಹತ್ತಿ ಅವೇ ಸುಖ ಅಂಥೇಳಿ ಅವುಗಳು ನಿಜವಾಗಿ ನೋಡಿದರೆ ಸುಖ ಅನ್ನುವಂಥದ್ದಿಲ್ಲ. ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ವಿಷಯದೊಳು. ನಾವು ಸುಖವನ್ನು ಎಲ್ಲಿ ನಿಶ್ಚಯ ಮಾಡೀವಿ ಅಂತಂದರೆ ವಿಷಯಗಳಲ್ಲಿನೇ ಸುಖ ಅದಂತ ನಾವು ನಿಶ್ಚಯ ಮಾಡ್ಕೊಂಡ್ಬಿಟ್ಟೀವಿ. ಸುಖಮಯವೊಂದು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ. ಅವು ಬಿಡಕ್ಕೆ ತಯಾರಿಲ್ಲ. ವಿಷಯಗಳೇ ಸುಖ ಅಂತೇಳಿ ಅವುಗಳಲ್ಲಿಯೇ ನಾವು ತನ್ಮಯರಾಗಿ ಅವೇ ಸುಖಮಯ ಅಂತೇಳಿ ನಾವು ಭಾವಿಸಿಕೊಂಡು ಅವುಗಳಲ್ಲಿ ಏನು ಆಸಕ್ತಿ ಏನದಲ್ಲ, ಅವುಗಳಲ್ಲಿರ್ತಕ್ಕಂಥ ಮೋಹ ಏನದಲ್ಲ, ಅದನ್ನು ಬಿಡಲಾರ್ದಂಗೆ ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೇವಲ್ಲ, ಇದಕ್ಕೇ ರಾಗ ಅಂತ ಕರೀತಾ ಇದ್ದಾರೆ. ಹೀಗೆ ನಾವು ಪ್ರಪಂಚದ ಅನೇಕ ವಿಷಯಗಳಲ್ಲಿ ಏನು ಮಾಡಿಬಿಟ್ಟಿದ್ದೀವಿ, ಅವುಗಳ ಚಿಂತನೆಯಲ್ಲಿಯೇ ನಮ್ಮ ಕಾಲಹರಣ ಆಗ್ತಾ ಇದೆ. ಅದಕ್ಕಂತಾರವರು ಅವು ಕಶ್ಮಲವಾಗಿರ್ತಕ್ಕಂಥವುಗಳು. ಹೊರಗಿನ ನಾಮರೂಪಾತ್ಮಕವಾದ ಪ್ರಪಂಚ ಏನದ ಅಂತಂದರೆ ಆ ಪ್ರಪಂಚ ವಿಷಯ ಸುಖಗಳೆಲ್ಲವೂ ಕಶ್ಮಲವದಾವು, ದೋಷದಿಂದ ಕೂಡಿಕೊಂಡವು. ಯಾಕಂದರೆ ಅವು ಅನಿತ್ಯ, ಅಶುಚಿ, ಅನಾತ್ಮ, ದುಃಖ ರೂಪ ಅಂತ ಅವುಗಳ ಲಕ್ಷಣ. ವಿಷಯಗಳೆಲ್ಲ ಹೇಗದಾವು? ಅವು ಅನಿತ್ಯದಾವು, ಅನಾತ್ಮದಾವು, ಅಶುಚಿ ಅದಾವು ಮತ್ತು ದುಃಖ ರೂಪದಾವು. ಅವುಗಳಲ್ಲಿ ನಾವು ದೋಷ ದರ್ಶನ ಮಾಡಂಗಿಲ್ಲ. ಅವೇ ಸುಖ ಅಂತ ನಮಗೆ ಭ್ರಮ ಆಗಿಬಿಟ್ಟದು. ಅದಕ್ಕೆ ನಿಜಗುಣಶ್ರೀಗಳವರು ಹೇಳಿಕೊಂಡು ಬಂದರು, ನಾಮರೂಪವನ್ನು ಅಭಿಮಾನಿಸಿಕೊಂಡು ನಾವು ನಾಮರೂಪಗಳನ್ನೇ ಅಭಿಮಾನ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದಕ್ಕೆ ಬರಿದೆ ಮೊಯಿಸ್ತಿರ್ಪೆ ನಾಮರೂಪವನು ಅಂತ ಹೇಳ್ತಾರೆ. ಚಿತ್ತೊಂದೆಯದು ಗುರುಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ ಬರಿದೆ ಮೊಯಿಸ್ತಿರ್ಪೆ ನಾಮರೂಪವನು ಅಂತ ಹೇಳ್ತಾರೆ. ಚಿತ್ತೊಂದೇ, ಆ ಚೈತನ್ಯ ರೂಪವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದು ಒಂದೇ ಇರುವಂತಹದ್ದು. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಕಾಲ್ಪನಿಕ.
ಅದೆಲ್ಲ ಉಳಿದಿದ್ದೆಲ್ಲ ಮಿಥ್ಯಾ ಅಂತ. ಅದು ಮಾಯಾಕಲ್ಪನೆಯಿಂದ ಗೋಚರವಾಗತಕ್ಕಂಥದ್ದು. ಅದಕ್ಕೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಭಗವಂತ ಗೀತೆಯೊಳಗೆ ಹೇಳ್ತಾನೆ. ನನ್ನ ಬಿಟ್ಟು ಈ ಜಗತ್ತಿನೊಳಗೆ ಎತ್ಕಿಂಚಿತ್ ಏನೂ ಇಲ್ಲವೇ ಇಲ್ಲ ಅಂತ ಹೇಳಿದ ಭಗವಂತ. ಇರ್ತಕ್ಕಂಥದ್ದು ಒಂದು ಸದ್ವಸ್ತು, ಆ ಬ್ರಹ್ಮವಸ್ತುವೇ ಅಖಂಡವಾಗಿ ಅದು ಒಂದೇ ಇರುವಂಥದ್ದು. ಉಳಿದಿದ್ದೆಲ್ಲ ಅದು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಕಶ್ಮಲವಾಗಿರುವಂಥ ಈ ನಾಮರೂಪ ಪ್ರಪಂಚ ಅನ್ನುವಂಥದ್ದೇನದ ಇದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಅವಿಚಾರಕ್ಕಲ್ಲಿ ನಮಗೆ ತೋರ್ಲಿಕ್ಕತ್ತದ. ಅದಕ್ಕೆ ಚಿತ್ತೊಂದೇ ಯದು ಗುರುಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರಿ. ಶ್ರುತಿಗಳೆಲ್ಲ ಏನು ಹೇಳ್ತವೆ ನಮಗೆ? ನೇಹ ನಾನಾಸ್ತಿ ಕಿಂಚನ ನಾತ್ರ ಕಾಚನ ವಿದಾಸ್ತಿ. ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬ್ರಹ್ಮ ಅದು ಅನೇಕ ಆಗೈತಿ ಏನು ಅಂದರೆ ಇಲ್ಲ, ಅದು ಅಖಂಡ ಏಕರಸರೂಪವಾಗಿರತಕ್ಕಂಥದ್ದು. ಅದು ಒಂದೇ ಸತ್ಯ, ಅದು ಒಂದೇ ನಿತ್ಯವಾಗಿರತಕ್ಕಂಥದ್ದು. ಅಂಥ ಅಖಂಡವಾಗಿರತಕ್ಕಂಥ ಶುದ್ಧವಾದ ಪರಬ್ರಹ್ಮ ಸ್ವರೂಪ ಏನದಲ್ಲ, ಅದುವೇ ನೀನದಿ. ಆದರೆ ಅದನ್ನು ನೀನು ಅರಿಯದೆ ಆ ಶುದ್ಧವಾದ ಪರಬ್ರಹ್ಮ ಸ್ವರೂಪ ಚಿನ್ಮಯವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪನೇ ನೀನು ಅಂತಂದು ತಿಳ್ಕೊಳ್ಳಾರದೆ ಅದುವೇ ಗುರು ಶಂಭುಲಿಂಗ ಅಂತ ಹೇಳ್ತಾ. ಅದೇ ಗುರು ಆಗೈತಿ, ಅದೇ ಶಂಭುಲಿಂಗ ಆಗೈತಿ, ಅದ ನೀನಾಗಿದ್ದಿ. ಇದನ್ನು ನೀನು ಅರಿಯದೆ ಬರೀ ನಾಮರೂಪವನ್ನು ಮೋಹಿಸುತ್ತಿರ್ಪೆ. ಈ ನಾಮರೂಪ ಪ್ರಪಂಚ ಅನ್ನುವಂಥದ್ದು, ಪ್ರಪಂಚಕ್ಕೆ ಒಂದು ಹೆಸರಿದೆ ಒಂದೊಂದಕ್ಕೆ. ಈಗ ನಾವು ಮರ ಅಂತೀವಿ, ಬೆಟ್ಟ ಅಂತೀವಿ, ನದಿಗಳು ಅಂತೀವಿ, ಪುರುಷ ಅಂತೀವಿ, ಸ್ತ್ರೀ ಅಂತೀವಿ, ಪಕ್ಷಿಗಳಂತೀವಿ. ಹಿಂಗೆ ಆ ಹೊರಗಿನ ನಾಮರೂಪಗಳನ್ನೇ ನಾವು ಮೋಹ ಮಾಡ್ತಾ ಇದ್ದೀವಿ. ಅವುಗಳ ಚಿಂತನೆಯೊಳಗನ ನಮ್ಮ ಆಯುಷ್ಯ ಎಲ್ಲ ಹೋಗ್ತಾ ಇದೆ. ನಾವು ಹುಟ್ಟಿದ ಆರಭ್ಯ ಸಾಯು ಪರ್ಯಂತರವಾಗಿ, ಎಚ್ಚರದಾದಾಗಿಂದ ಮಲಗೂ ಪರ್ಯಂತರವಾಗಿ ಈ ಪ್ರಪಂಚದ ನಾಮರೂಪಗಳಲ್ಲಿಯೇ ನಾವು ಮಗ್ನರಾಗಿಬಿಟ್ಟಿದ್ದೀವಿ. ನಮ್ಮ ಒಳಗಿನ ಅಂತರಾತ್ಮದ ಜ್ಞಾನ ನಮಗಿಲ್ಲ. ನಾವು ಶುದ್ಧವಾದ ಬ್ರಹ್ಮರಿದ್ದೇವೆ ಎನ್ನುವಂಥ ಬ್ರಹ್ಮದ ಅನುಸಂಧಾನವಿಲ್ಲ. ನಾವು ಕೇವಲ ಪ್ರತ್ಯೇಗಾತ್ಮರೇ ಆಗಿದ್ದೀವಿ ಅನ್ನುವಂಥ ಚಿಂತನೆ ನಮಗಿಲ್ಲ. ಈ ಕಸ್ಮಲವಾಗಿರುವಂಥ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಈ ಅನಾತ್ಮ ಚಿಂತನ ಅನ್ನುವಂಥದ್ದೇನಾದ, ಅನಾತ್ಮ ಚಿಂತನ ಅಂತಂದ್ರೇನು? ಇದು ದೇಹಾದಿಗಳು. ಈ ದೇಹ ಅನಾತ್ಮ. ಈ ದೇಹಕ್ಕೆ ಭಿನ್ನವಾಗಿರತಕ್ಕಂಥ ಅನೇಕ ನಾಮರೂಪ ವಿಷಯಗಳೇನದಾವಲ್ಲ ಅವೆಲ್ಲವೂ ಅನಾತ್ಮ. ನಾವು ನೋಡ್ತೇವೆ ನಮ್ಮ ಎದುರುಗಡೆಯಲ್ಲಿ ಸಂಪತ್ತು ನೋಡ್ತೀವಿ, ಭೂಮಿ ನೋಡ್ತೀವಿ, ಮಡದಿ ಮಕ್ಕಳನ್ನು ನೋಡ್ತೀವಿ, ಈ ಮನೆ ನೋಡ್ತೀವಿ, ಇನ್ನೂ ಬಂಧು ಬಾಂಧವರು, ಇಡೀ ನಾಮರೂಪದಿಂದ ಇಡೀ ವಿಶ್ವವನ್ನೇ ನಾವು ಕಾಣ್ತಾ ಇದ್ದೇವಲ್ಲ. ಈ ಒಂದು ಅನಾತ್ಮ ಚಿಂತನೆ ಎನ್ನುವಂಥದ್ದನ್ನು ನೀನು ಬಿಡು. ನೀ ಏನು ನೋಡ್ತೀವಿ ಎಲ್ಲವೂ ಬ್ರಹ್ಮವಾಗಿಯೇ ನೋಡು. ಇದೆಲ್ಲವೂ ಪರಬ್ರಹ್ಮ ಸ್ವರೂಪವೇ ಇದಾಗಿ ಎಲ್ಲ ತೋರಾಕತ್ತದ ಅಂಥೇಳಿ ನೀ ಇದನ್ನು ತಿಳ್ಕೊ. ನಾಮರೂಪಗಳನ್ನು ಬಾಧಿಸಿ ನೋಡಂತ ಹೇಳ್ತಾರೆ. ಅಸ್ಥಿಭಾತಿ ಪ್ರಿಯರೂಪವಾದ ಬ್ರಹ್ಮವನ್ನೇ ಕಾಣು. ಮಾಯಾಂಶಗಳಾಗಿರ್ತಕ್ಕಂಥ ನಾಮರೂಪಗಳನ್ನು ನೀನು ಬಾಧಿಸಬೇಕು. ಅವು ಮಿಥ್ಯಾದಾವು, ಅವೆಲ್ಲ ಮಾಯಾಕಲ್ಪಿತದಾವು ಅಂಥೇಳಿ ನಾಮರೂಪಗಳ ಬಾಧಾ ಮಾಡಿ ಅಸ್ಥಿಭಾತಿ ಪ್ರಿಯದ ಅನುಸಂಧಾನವನ್ನು ನೀ ಮಾಡಿದಿ ಅಂತಂದರೆ ನಿನಗೆ ಸರ್ವತ್ರ ಬ್ರಹ್ಮವೇ ಕಾಣ್ತದೆ ಹೊರತು ಬ್ರಹ್ಮ ಭಿನ್ನವಾಗಿ ಇನ್ನೊಂದು ನೀ ಏನೂ ಕಾಣಕ್ಕೆ ಸಾಧ್ಯವಿಲ್ಲ. ಅದಕ್ಕಂದ್ರೆ ಅವರು ಇಂಥ ಅನಾತ್ಮ ಚಿಂತನವನ್ನು ತ್ಯಕ್ತ್ವಾ ಅಂದರೆ ಇದನ್ನು ಬಿಟ್ಟು ಯತ್ ಮುಕ್ತಿ ಕಾರಣಂ, ಯಾವುದು ಮುಕ್ತಿಗೆ ಕಾರಣವಾಗಿರ್ತಕ್ಕಂಥದ್ದಲ್ಲ ಅಂಥ ಆನಂದರೂಪಂ ಆತ್ಮಾನಂ ಚಿಂತೆಯ. ನಾವು ಮುಕ್ತರಾಗಬೇಕು. ಮುಕ್ತಿಗೆ ಕಾರಣ ಯಾವುದು ಅಂತಂದರೆ ಆ ಆತ್ಮನ ಒಂದು ಚಿಂತನವನ್ನು ಮಾಡು. ಆತ್ಮ ಹೇಗಿದ್ದಾನೆ? ಆನಂದರೂಪಂ. ಆನಂದೋ ಬ್ರಹ್ಮೇತಿ ವಿಜಾನಾತ್. ಆನಂದವೇ ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಆತ್ಮ ಇಲ್ಲಿ ಆನಂದ ಸ್ವರೂಪನೇ ಅದಾನ. ಯಾಕೆ? ಸತ್ತು ಚಿತ್ತು ಆನಂದ ನಿತ್ಯಪೂರ್ಣ ಈ ಪಂಚಲಕ್ಷಣಗಳು ಆತ್ಮನ ಲಕ್ಷಣಗಳಿವು. ಇವು ಆತ್ಮನ ಸ್ವರೂಪವೇ ಅದಾವು. ಆತ್ಮ ಸದ್ರೂಪನಾಗಿ ಚಿದ್ರೂಪನಾಗಿ ಆನಂದರೂಪನಾಗಿ ನಿತ್ಯಪೂರ್ಣನಾಗಿ ಆತ್ಮ ಇರುವಂಥವನಾಗಿದ್ದಾನೆ. ಅಂತಹ ಆತ್ಮರೇ ನಾವಾಗಿದ್ದೀವಿ. ಅಂಥ ಪ್ರತ್ಯೇಕಾತ್ಮ ಸ್ವರೂಪರೇ ನಾವು ಅದೇವಿ.
ಇಂಥ ಆತ್ಮದ ಅನುಸಂಧಾನವನ್ನು ಮಾಡು. ನೀನು ಅನಾತ್ಮ ಚಿಂತನೆಯನ್ನು ಬಿಟ್ಟು ಬಿಡು. ಈ ಪ್ರಪಂಚದ ಎಲ್ಲ ಚಿಂತನವನ್ನು ಬಿಟ್ಟು ನೀನು ಕೇವಲ ಪ್ರತ್ಯೇಗಾತ್ಮನೆಯ ಚಿಂತನವನ್ನೇ ಮಾಡುವಂಥವನಾಗು. ಅದಕ್ಕೆ ಅನಾತ್ಮ ಚಿಂತನಂ ತ್ಯಕ್ತ್ವಾ ಕಶ್ಮಲಂ ದುಃಖ ಕಾರಣಂ ಚಿಂತಯಂ ಆತ್ಮಾನಂ ಆನಂದರೂಪಂ ಯನ್ಮುಕ್ತಿ ಕಾರಣಂ. ನೀನು ದುಃಖದಿಂದ ಬಿಡುಗಡೆ ಹೊಂದಬೇಕಾಗ್ಯದ, ಮೃತ್ಯುವಿನಿಂದ ಬಿಡುಗಡೆ ಹೊಂದಬೇಕಾಗ್ಯದ, ನೀನು ಅಮರತ್ವವನ್ನು ಪಡಿಬೇಕಾಗ್ಯದ, ನೀನು ಸುಖಿಯಾಗಬೇಕು, ನಿತ್ಯ ಸುಖಿಯಾಗಬೇಕಾಗ್ಯದ. ಆ ನಿತ್ಯ ಸುಖರೂಪವಾಗಿರ್ತಕ್ಕಂಥ ಮುಕ್ತಿಯನ್ನು ನೀ ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಆನಂದ ಸ್ವರೂಪನಾಗಿರ್ತಕ್ಕಂಥ ನಿನ್ನ ಒಂದು ಸ್ವರೂಪವನ್ನೇ, ಅಂದರೆ ಆತ್ಮನ ಅನುಸಂಧಾನ, ಆತ್ಮನ ಚಿಂತನದೊಳಗನ ನೀ ಇರು. ನೀನು ಹೊರಗಿನ ನಾಮರೂಪದ ಚಿಂತನದೊಳಗೆ ಹೋದಿ ಅಂತಂದರೆ, ಅನಾತ್ಮದ ಚಿಂತನ ಮಾಡಲಿಕ್ಕತ್ತಿದಿ ಅಂತಂದರೆ ಅದುವೇ ನಿನಗೆ ಬಂಧನ ಮಾಡ್ತದೆ, ಅದುವೇ ನಿನಗೆ ದುಃಖ ಕೊಡ್ತದೆ, ಅದುವೇ ನಿನಗೆ ಜನ್ಮಗಳನ್ನು ಉಂಟು ಮಾಡ್ತದೆ. ನಮಗೆ ಜನ್ಮಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ ನಾವು ನಿರಂತರವಾಗಿ ಅನಾತ್ಮದ ಚಿಂತನೆಯೊಳಗನ ಅದೀವಿ. ಪ್ರಪಂಚದ ಅನೇಕ ನಾಮರೂಪಗಳ ಚಿಂತನ ಮಾಡಿ 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 ನಮ್ಮ ಮನಸ್ಸು ಆ ಅನಾತ್ಮದ ಸ್ವರೂಪ ಆಗಿ ಹೋಗಿಬಿಟ್ಟದ. ನಮ್ಮ ಮನಸ್ಸಿನಲ್ಲಿ ಆತ್ಮಚಿಂತನೆ ಇಲ್ಲ, ಬ್ರಹ್ಮಚಿಂತನೆ ಇಲ್ಲ. ನಾನು ಯಾರಿದ್ದೀನಿ, ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನೇ ಕೋಮೇ ತಾತ ಇತಿ ಪರಿಭಾವಯ ಅಂತ ಹೇಳಿದರು. ಕಸ್ತ್ವಂ ನೀನು ಯಾರು, ಕೋಹಂ ನಾನು ಯಾರು, ಕಸ್ತ್ವಂ ಕುತ ಆಯಾತ ನಾ ಎಲ್ಲಿಂದ ಬಂದೆ, ಕಾಮೇ ಜನನೇ ಕೋಮೇ ತಾತ ನನ್ನ ನಿಜವಾದ ತಾಯಿ ಯಾರು, ತಂದೆ ಯಾರು, ಇದರ ಬಗ್ಗೆ ನೀ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ಚಿಂತನೆ ಮಾಡಂಗಿಲ್ಲ, ಬರೇ ಸಂಸಾರದ ಚಿಂತೆಯನ್ನೇ ಮಾಡ್ತೀವಿ. ನಾವು ಬರೇ ಸಂಸಾರದ ಬಗ್ಗೆನೇ ವಿಚಾರ ಮಾಡ್ತೇವೆ ಹೊರತು ನಾವು ಈ ಆತ್ಮನ ಬಗ್ಗೆ ಎಂದಾದರೂ ಚಿಂತನೆ ಮಾಡ್ತೇವೇನೋ ಅಂತಂದರೆ ಇಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯ ಏನು ಹೇಳ್ತಾರೆ, ನೀನು ಆ ಆನಂದ ಸ್ವರೂಪನಾಗಿರ್ತಕ್ಕಂಥ, ಮುಕ್ತಿಗೆ ಕಾರಣ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನೇ ಇಲ್ಲಿ ಧ್ಯಾನ ಮಾಡುವಂಥವನಾಗು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದರು. ಇನ್ನು 379 ಶ್ಲೋಕದಲ್ಲಿ ಹೇಳ್ತಾರೆ, ಏಷ ಸ್ವಯಂ ಜ್ಯೋತಿರಶೇಷ ಸಾಕ್ಷಿ ವಿಜ್ಞಾನಕೋಶೇ ವಿಲಸತ್ಯಜಸ್ರಂ ಲಕ್ಷ್ಯಂ ವಿದಾಯೇನಮಸದ್ವಿಲಕ್ಷಣಂ ಅಖಂಡವೃತ್ಯಾತ್ಮತಯಾನುಭಾವಯ. ಏಷಃ ಸ್ವಯಂ ಜ್ಯೋತಿ ಅಶೇಷ ಸಾಕ್ಷಿ ಅಂತ ಹೇಳಿದರು. ಸ್ವಯಂ ಜ್ಯೋತಿ ಅಂದರೆ ಸ್ವಯಂ ಪ್ರಕಾಶನಾಗಿರತಕ್ಕಂಥವನು. ನೋಡಿ, ಬಲ್ಪ್ಗಳು ಬೆಳಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಕರೆಂಟ್ ಇರಬೇಕು. ಕರೆಂಟ್ ಇತ್ತು ಅಂತಂದರೆ ಬಲ್ಪ್ಗಳು ಬೆಳಗ್ತಾ ಇದ್ದಾವೆ. ನೋಡಿ, ಇಲ್ಲಿ ಸೂರ್ಯ ಆಗಲಿ, ಚಂದ್ರ ಆಗಲಿ, ಅಗ್ನಿ ಆಗಲಿ, ನಕ್ಷತ್ರಾದಿಗಳಾಗಲಿ ಇವು ಕೂಡ ಸ್ವಯಂ ಪ್ರಕಾಶ ಇದಾವೇನು ಅಂತಂದರೆ ಇಲ್ಲ. ಇವು ಬ್ರಹ್ಮದ ಒಂದು ಪ್ರಕಾಶವನ್ನೇ ಪಡ್ಕೊಂಡಾವು. ಬ್ರಹ್ಮದ ಪ್ರಕಾಶವನ್ನೇ ಪಡ್ಕೊಂಡು ಇವು ಪ್ರಕಾಶವುಳ್ಳವುಗಳಾಗಿದ್ದಾವೆ. ಅದಕ್ಕೆ ನ ತದ್ ಭಾಸಯತೆ ಸೂರ್ಯೋ ನ ಚಂದ್ರನತ ತಾರಕಃ. ಅದಕ್ಕೆ ಉಪನಿಷತ್ತೇನು ಹೇಳ್ತದೆ, ನ ತದ್ ಭಾಸಯತೆ ಸೂರ್ಯ. ತತ್ ಅಂದರೆ ಆ ಬ್ರಹ್ಮವನ್ನು ಸೂರ್ಯನು ಬೆಳಗಲಾರ. ನ ಚ ಚಂದ್ರ ತಾರಕಂ, ಇಲ್ಲಿ ಚಂದ್ರನಾಗಲಿ ನಕ್ಷತ್ರಾದಿಗಳಾಗಲಿ ಕುತೋ ಅಯಂ ಅಗ್ನಿ, ಇನ್ನು ಅಗ್ನಿ ಬೆಳಗ್ತದೇನು, ಇವೇ ಯಾವ ಬೆಳಗಲ್ಲ ಅಂತ ಅಗ್ನಿ ಬೆಳಗ್ತದೇನೋ ಇಲ್ಲ. ತಮೇವ ಭಾಂತಮನುಭಾತಿ ಸರ್ವಂ. ಆ ಬ್ರಹ್ಮ ಪ್ರಕಾಶರೂಪವಾಗಿರುವುದರಿಂದ, ಸ್ವಯಂ ಪ್ರಕಾಶವಾಗಿರುವುದರಿಂದ ಆ ಪ್ರಕಾಶವನ್ನೇ ಪಡೆದುಕೊಂಡು ಇವೆಲ್ಲವೂ ಪ್ರಕಾಶವುಳ್ಳವುಗಳಾಗಿದ್ದಾವೆ. ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರ ಆಗಲಿ, ಅಗ್ನಿ ಆಗಲಿ, ವಿದ್ಯುತ್ತಾದಿಗಳಾಗಲಿ ಇವೆಲ್ಲವೂ ಪರಮಾತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇಡೀ ವಿಶ್ವವನ್ನು ಬೆಳಗುತ್ತಾ ಇದ್ದಾವೆ. ಸೂರ್ಯ ಇಡೀ ಪ್ರಪಂಚ ಬೆಳಗಬೇಕಾಗಿತ್ತು ಅಂತಂದರೆ ಅವನಲ್ಲಿ ಸ್ವಯಂ ಪ್ರಕಾಶತ್ವ ಇಲ್ಲ, ಬ್ರಹ್ಮನ ಪ್ರಕಾಶವನ್ನು ಪಡ್ಕೊಂಡಾನ. ಆ ಶುದ್ಧ ಅಖಂಡವಾಗಿರ್ತಕ್ಕಂಥ ನಿರ್ಗುಣರಾಕಾರವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅನ್ನುವಂಥದ್ದಲ್ಲ, ಅದು ಸ್ವಯಂ ಪ್ರಕಾಶದ. ಆ ಪ್ರಕಾಶವನ್ನೇ ಪಡ್ಕೊಂಡು ಇವರೆಲ್ಲರೂ ಪ್ರಕಾಶವುಳ್ಳವರಾಗಿದ್ದಾರೆ. ಅದಕ್ಕೆ ಏಷ ವೃದ್ಧಂತರ್ಜ್ಯೋತಿ ಸ್ವಯಂ
ಇದನ್ನು ಹೇಳ್ತಾ ಇದ್ದಾರೆ. ಈ ನಮ್ಮ ಹೃದಯದಲ್ಲಿರ್ತಕ್ಕಂಥವು ಅವನು ಸ್ವಯಂ ಪ್ರಕಾಶನೇ ಆಗಿದ್ದಾನೆ. ಅದಕ್ಕೆ ಅವನ ಪ್ರಕಾಶಕ್ಕೆ ಲೋಪ ಅದೇನು ಅಂತಂದರೆ ಇಲ್ಲ. ವಿಜ್ಞಾತಾರ ಮರೇಕೇನ ವಿಜಾನೀಯಾತ್. ಆ ಜ್ಞಾನಸ್ವರೂಪನಾಗಿರ್ತಕ್ಕಂಥ ಆತ್ಮವನ್ನು ಬೆಳಗತಕ್ಕಂಥವ್ರು ಯಾರಿದ್ದಾರೆ? ಇಲ್ಲ. ಆತ್ಮ ತನ್ನ ಪ್ರಕಾಶದಲ್ಲೇ ತಾನಿದ್ದಾನೆ, ಸ್ವೇ ಮಹಿಮ್ನೆ, ತನ್ನ ಮಹಿಮೆಯಲ್ಲಿ ತಾನಿದ್ದಾನೆ. ಅದಕ್ಕೆ ಏಷ ವೃದ್ಧಂತರ್ಜ್ಯೋತಿ ಪುರುಷಃ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಸ್ವಯಂ ಜ್ಯೋತಿ ಯಾರು ಅಂತಂದರೆ ಪ್ರತ್ಯೇಗಾತ್ಮ ಅಂತ. ಅವನು ಪ್ರತ್ಯಕ್, ಅವನು ಬೇರೆ ಅದಾನ. ಯಾವುದಕ್ಕೆ? ಈ ದೇಹಕ್ಕೆ ಮತ್ತು ಅಂತಃಕರಣಕ್ಕೆ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಅಂತೇನದವಲ್ಲ, ಅವುಗಳಿಗೆ ಸಾಕ್ಷಿಯಾಗಿ, ಅದಕ್ಕೆ ಅಶೇಷ ಸಾಕ್ಷಿ ಅಂತ ಹೇಳಿದರು. ಆತ್ಮ ಸ್ವಯಂ ಜ್ಯೋತಿನೂ ಅದಾನ, ಅಷ್ಟೇ ಅಲ್ಲ ಸರ್ವಕ್ಕೂ ಸಾಕ್ಷಿ ಅದಾನ ಅವನು. ಈ ದೇಹವನ್ನು ಅರಿಯುವವನು ಆತ್ಮ. ನಮ್ಮ ಶರೀರದೊಳಗೆ ಏನೇ ವಿಕಾರಗಳಾಗಲಿ, ನಮ್ಮ ಶರೀರದೊಳಗೆ ಜ್ವರ ಬಂದರೂ ಅರಿತೇವೆ, ಶರೀರ ಸ್ಥೂಲ ಆದ್ರೂ ಅರಿತೇವೆ, ಸ್ವರ್ಗಿದ್ರೂ ಅರಿತೇವೆ. ನೋಡಿ, ಶರೀರವನ್ನು ಅರಿಯುವುದರಿಂದ ಅರಿಯುವವನು ಯಾರದಾನೋ, ಈ ಶರೀರನ ಸ್ಥೂಲತ್ವಗಳನ್ನು ಯಾವನು ಅರಿತಾನೋ ಅವನೇ ಆತ್ಮ. ಅರಿಸಿಕೊಳ್ಳುವಂಥ ಈ ದೇಹಾದಿಗಳು ನಾವಲ್ಲ. ಹಾಗೆ ಇಂದ್ರಿಯಗಳು ಕೂಡ ಆಂದ್ಯಮಾಂದ್ಯಪಟ್ಟದಿಂದ ಇವು ಕೂಡ ಅರಿಸಿಕೊಳ್ತಾ ಇದ್ದಾವೆ. ನಮ್ಮ ಕಣ್ಣು ಕಾಣುವುದನ್ನು ಅರಿತೇವೆ, ಕಣ್ಣು ಮಂದಾದದ್ದನ್ನು ಅರಿತೇವೆ, ಕಿವಿ ಕೇಳುವುದನ್ನು ಅರಿತೀವಿ, ಕಿವಿ ಕೇಳದೇ ಇರುವುದನ್ನು ಅರಿತೇವೆ. ನೋಡಿ, ಹೀಗೆ ಇಂದ್ರಿಯಗಳೇನದಾವು ಅಂತಂದರೆ ಇವು ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ಇವು ಆತ್ಮ ಅಲ್ಲ. ಇವುಗಳನ್ನು ಸಾಕ್ಷಿಯಾಗಿ ಯಾವನು ಅರಿತಾನೋ, ಇಂದ್ರಿಯಗಳಲ್ಲಿರ್ತಕ್ಕಂಥ ಆಂದ್ಯಮಾಂದ್ಯ ಪಟುತ್ವಗಳನ್ನು ಯಾವನು ಅರಿತಾ ಇದ್ದಾನೋ ಅವನೇ ಆತ್ಮ ಅಂತ. ಅದಕ್ಕೆ ಯಚ್ಚಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮ ತುಂಬಿದ್ದಿ ನಿಧಮಿದಂ ಉಪಾಸತೆ. ಅಂದರೆ ಯಾವ ಕಣ್ಣು ಯಾವ ಆತ್ಮನ ನೋಡಲಾರದು, ಯಾವನಿಂದ ಕಣ್ಣು ಅರಿಯಲ್ಪಡ್ತದೋ, ಯಾವನು ಕಣ್ಣನ್ನು ಅರಿತಾ ಇದ್ದಾನೋ ಅವನೇ ಆತ್ಮ, ಅವನೇ ಬ್ರಹ್ಮ ಅಂತ ಶ್ರುತಿ ಹೇಳಿಕೊಂಡು ಬರ್ತದೆ. ಯದ್ವಾಚಾನಭಿದಿತಂ ಏನ ವಾಗಬಿದ್ಧತೆ ತದೇವ ಬ್ರಹ್ಮ ತುಂಬಿದ್ದಿ. ನೋಡಿ, ಯಾವುದರಿಂದ ವಾಕ್ ಮಾತಾಡ್ತದೆ, ಯಾವುದನ್ನು ವಾಕು ಅರಿಯಲಾರದೋ ಅದುವೇ ಬ್ರಹ್ಮ, ಅದುವೇ ನೀನದಿ. ಎನ್ನ ಮನಸಾನ ಮನುತೆ ಏನಾ ಹುರ್ಮನೋಮತಂ ತದೇವ ಬ್ರಹ್ಮ ತುಂಬಿದ್ದಿ ನಿಧಮಿದ ಉಪಾಸತೆ. ನೋಡಿ, ಶ್ರುತಿ ಅನ್ನುವಂಥದ್ದು ಈ ದೃಗ್ದೃಶ್ಯ ವಿಲಕ್ಷಣವಾಗಿರ್ತಕ್ಕಂಥದ್ದು. ದೃಗ್ದೃಶ್ಯ ಯಾವುದು ದೃಕ್ಕದ, ಯಾವುದು ದೃಶ್ಯದ ಅನ್ನೋದನ್ನು ನಮಗೆ ಶ್ರುತಿ ಮಾತೆ ಭಾಳ ಸುಂದರವಾಗಿ ಹೇಳ್ತಾಳೆ. ಯಾವುದನ್ನು ಮನಸ್ಸು ಅರಿಯಲಾರದೋ, ಯಾವುದರಿಂದ ಮನಸ್ಸು ಅರಿಸಿಕೊಳ್ತದೋ ಅದುವೇ ಬ್ರಹ್ಮ, ಅದುವೇ ನೀನಿದ್ದಿ ಅಂತ ಹೇಳ್ತು. ನಾವು ಮನಸ್ಸನ್ನು ನೋಡ್ತೀವಿ, ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಅರಿತೇವಿ, ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಸುಖ ದುಃಖಗಳನ್ನು ಅರಿತೀವಿ. ಅಂದ ಬಳಿಕ ಮನಸ್ಸು ನಮಗೆ ಭಿನ್ನ ಆಯಿತು, ಮನಸ್ಸು ನಮಗೆ ಬೇರೆ ಆಯಿತು. ಮನಸ್ಸನ್ನು ಅರಿತಕ್ಕಂಥ ನಾವು ಅದಕ್ಕೆ ಸಾಕ್ಷಿ ಅದೀವಿ. ನೋಡಿ, ಮನಸ್ಸಲ್ಲ, ಮನಸ್ಸು ಅಷ್ಟೇ ಅಲ್ಲ, ಬುದ್ಧಿ ಅಹಂಕಾರ ಚಿತ್ತು ಇವೇನದವರೆಲ್ಲ ಇಂದ್ರಿಯ ಸಮುದಾಯಗಳು, ಈ ದೇಹ, ಇವೆಲ್ಲಕ್ಕೂ ಅಶೇಷ ಸಾಕ್ಷಿ ಅಂತ ಕರೀತಾರೆ. ಸರ್ವಕ್ಕೂ ಸಾಕ್ಷಿಯಾಗಿರತಕ್ಕಂಥ ಏಷಃ ವಿಜ್ಞಾನಕೋಶೇ. ಈ ಆತ್ಮ ಇವನು ಅತ್ಯಂತ ಸನ್ನಿಹಿತ, ಅತ್ಯಂತ ಅಂದ್ರೇನು, ನಮ್ಮ ಬುದ್ಧಿಯೊಳಗನ ಅದಾನ ಅಂತ. ಈ ಆತ್ಮನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದುಕೊಂಡು ಆ ಬುದ್ಧಿಯೊಳಗನ ಅದಾನ. ಅಜಸ್ರಂ ವಿಲಸತಿ, ಬುದ್ಧಿಯೊಳಗನ ಪ್ರಕಾಶಿಸ್ತಾ ಇದ್ದಾನೆ. ಅಂದರೆ ವಿಶೇಷ ಚೈತನ್ಯ ಅಂತ. ಒಂದು ಸಾಮಾನ್ಯ ಚೇತನ ಅಂತ ಅದ, ಇನ್ನೊಂದು ವಿಶೇಷ ಚೇತನ ಅಂತ ಅದ. ಸಾಮಾನ್ಯ ಚೇತ ಸೂರ್ಯಪ್ರಕಾಶದಂತೆ ಎಲ್ಲ ಕಡೆಯಲ್ಲಿಯೂ ಅದು ಇರುವಂಥದ್ದು. ಆದರೆ ವಿಶೇಷ ಚೇತನ ಅನ್ನುವಂಥದ್ದು ಅದು ವ್ಯಕ್ತ ಆಗಬೇಕಾಗಿತ್ತು, ಅದು ಪ್ರಕಟ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಅಂತಃಕರಣ, ಬುದ್ಧಿ ಅನ್ನುವಂಥ ಉಪಾಧಿ ಬೇಕಂತಾರೆ. ಆ ವಿಜ್ಞಾನ ಕೋಶದೊಳಗೆ ಬುದ್ಧಿಯೊಳಗನ ಆತ್ಮ ಅಲ್ಲಿ ಪ್ರಕಾಶ ರೂಪವಾಗಿ ನಮಗೆ ಗೋಚರ ಆಗ್ತಾ ಇದ್ದಾನೆ. ಅದಕ್ಕೆ ಇಂಥ ಆತ್ಮ ಸರ್ವಸಾಕ್ಷಿಯಾಗಿದ್ದುಕೊಂಡು ಸ್ವಯಂ ಜ್ಯೋತಿಯಾಗಿದ್ದುಕೊಂಡು ಆ ಬುದ್ಧಿಯಲ್ಲಿ ಅಜಸ್ರಂ ಅಂದರೆ ಯಾವಾಗಲೂ ವಿಲಸತಿ,
ಅವನು ಪ್ರಕಾಶಮಾನಾಗಿದ್ದಾನೆ, ಪ್ರಕಾಶಿಸ್ತಾ ಇದ್ದಾನೆ ಅಂತ. ಅಸತ್ ವಿಲಕ್ಷಣಂ ಏನಂ ಲಕ್ಷ್ಯಂ ವಿಧಾಯ, ಲಕ್ಷ್ಯಂ ವಿಧಾಯೇನಂ ಅಸದ್ವಿಲಕ್ಷಣಂ ಅಂತೈತಲ್ಲ, ಅದರ ಅನ್ವಯ ಏನಾಗ್ತೈತಿ ಅಂತಂದರೆ ಇಲ್ಲಿ ಅಸತ್ ವಿಲಕ್ಷಣಂ, ಅಸದ್ ವಸ್ತುಗಳಿಗೆ ಭಿನ್ನವಾಗಿರುವಂಥವನು. ಇಲ್ಲಿ ಅಸದ್ ವಸ್ತುಗಳು ಯಾವುದು? ಈ ದೇಹ, ಇದು ಅಸತ್. ಇಂದ್ರಿಯಗಳು ಪಂಚಜ್ಞಾನದಲ್ಲಾಗಲಿ ಪಂಚಕರ್ಮದಲ್ಲಾಗಲಿ ಇವೆಲ್ಲವೂ ಅಸತ್ತದಾವು. ಹಾಗೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಅಸತ್ತದಾವು. ಈ ಅಸತ್ತಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು? ಆತ್ಮ. ಆ ಆತ್ಮ ಅನ್ನುವಂಥದ್ದು ಏನದ ಅಂತಂದರೆ ಇಲ್ಲಿ ಅಸದ್ ವಿಲಕ್ಷಣವಾಗಿರ್ತಕ್ಕಂಥದ್ದು, ಅಸದ್ವಸ್ತುಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು. ಏನಂ ಲಕ್ಷ್ಯಂ ವಿಧಾಯ, ಇಂಥ ಆತ್ಮನನ್ನೇ ನಾವು ಲಕ್ಷ್ಯ ಮಾಡಿಕೊಳ್ಬೇಕು ಅಂತ. ನಮ್ಮ ಲಕ್ಷ್ಯ ಯಾವುದು ಅಂತಂದರೆ ಅಸದ್ವಿಲಕ್ಷಣವಾಗಿರುವಂಥದ್ದು, ಅಸತ್ತಿಗೆ ಭಿನ್ನವಾಗಿರ್ತಕ್ಕಂಥದ್ದು. ಅಸದ್ವಸ್ತುಗಳು ಈ ದೇಹಾದಿಗಳೇನದಾವಲ್ಲ, ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಅಥವಾ ಹೊರಗಿನ ದೃಶ್ಯ ವಸ್ತುಗಳೇನದಾವಲ್ಲ, ಇವೆಲ್ಲವೂ ಅಸದ್ ವಸ್ತುಗಳದಾವು. ಅವುಗಳಿಗೆ ಭಿನ್ನವಾಗಿರುವಂಥ, ಯಾವ ಅಸ್ಥಿಭಾತಿ ಪ್ರಿಯವಾಗಿರುವಂಥ, ಸಚ್ಚಿದಾನಂದ ಸ್ವರೂಪವಾಗಿರುವಂಥ ಯಾವ ಅಖಂಡ ಪ್ರತ್ಯೇಗಾತ್ಮ ಏನದನಲ್ಲ, ಇವನನ್ನು ನಾವು ಲಕ್ಷ್ಯಂ ವಿಧಾಯ, ನಾವು ಅದನ್ನೇ ಲಕ್ಷ್ಯ ಮಾಡಿಕೊಂಡು ಅಖಂಡ ವೃತ್ತ್ಯ ಆತ್ಮತಯ ಅನುಭಾವಯ, ಅಂದರೆ ಇಲ್ಲಿ ಅಖಂಡಾಕಾರ ವೃತ್ತಿಯಿಂದ ನಮ್ಮ ವೃತ್ತಿ ಅಖಂಡ ಯಾವುದು? ಆ ಶುದ್ಧ ಬ್ರಹ್ಮದೊಳಗೆ ನಮ್ಮ ವೃತ್ತಿ ಅನ್ನುವಂಥದ್ದು ಅಖಂಡಾಕಾರ ಮಾಡಿಕೊಂಡು ಇಲ್ಲಿ ಆತ್ಮತಯ ಅಂದರೆ ನಮ್ಮ ಸ್ವಸ್ವರೂಪ ಅಂತ ತಿಳ್ಕೊಂಡು, ಅಖಂಡಾಕಾರ ವೃತ್ತಿಯಿಂದ ಸ್ವಸ್ವರೂಪ ಅಂಥೇಳಿ ನೀನು ಅನುಭಾವಯ, ಅದನ್ನು ಭಾವಿಸುವಂಥವನಾಗು. ನೋಡಿಲ್ಲಿ ನಮ್ಮ ಅಖಂಡಾಕಾರ ವೃತ್ತಿಯಿಂದ ಆ ಲಕ್ಷ್ಯವಾಗಿರತಕ್ಕಂಥ ಪ್ರತ್ಯೇಕಾತ್ಮನನ್ನು, ಆ ಪ್ರತ್ಯೇಕಾತ್ಮ ಅದೇ ಶುದ್ಧವಾದ ಬ್ರಹ್ಮ, ಅದನ್ನೇ ನಾನು ಅಂಥೇಳಿ, ಅದೇ ನನ್ನ ಸ್ವಸ್ವರೂಪ ಅಂತ ತಿಳ್ಕೊಂಡು ನೀನು ಅನುಭಾವಯ, ಅದನ್ನು ಭಾವಿಸುವಂಥವನಾಗು ಅಂತ ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಏಷ ಸ್ವಯಂ ಜ್ಯೋತಿರಶೇಷ ಸಾಕ್ಷಿ ವಿಜ್ಞಾನಕೋಶೇ ವಿಲಸತ್ಯಜಸ್ರಂ ಲಕ್ಷ್ಯಂ ವಿಧಾಯೈನಮಸದ್ವಿಲಕ್ಷಣಂ ಅಖಂಡ ವೃತ್ತ್ಯಾತ್ಮತಯ ಅನುಭಾವಯ ಅಂತ ಹೇಳಿದರು. ಅಂದರೆ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥವನು ನಮ್ಮ ಹೃದಯದಲ್ಲಿನೇ, ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗನ ಅಂಥ ಆ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಆತ್ಮ ಇದ್ದಾನೆ. ಅದಕ್ಕೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ, ಜ್ಯೋತಿಗಳಿಗೂ ಜ್ಯೋತಿಯಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಅದು ಇವೆಲ್ಲ ಜ್ಯೋತಿಗಳಂತೆ ಕಾಣ್ತವೆ. ಯಾವುದು? ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲ ಇವು ಜ್ಯೋತಿ ಅಂತ. ಆ ಜ್ಯೋತಿಗೆ ಜ್ಯೋತಿ ಯಾವುದು ಅಂತಂದರೆ ಬ್ರಹ್ಮ, ಅದು ಶುದ್ಧ ಪರಬ್ರಹ್ಮ, ಅದುವೇ ಪ್ರತ್ಯೇಗಾತ್ಮ. ತಮಸಃ ಪರಮುಚ್ಯತೆ, ಅದು ಅಜ್ಞಾನಕ್ಕೆ ವಿಲಕ್ಷಣವಾಗಿರ್ತಕ್ಕಂಥದ್ದು, ಅಜ್ಞಾನದ ಆಚೆ ಇರತಕ್ಕಂಥದ್ದು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಅಂಥ ಬ್ರಹ್ಮವಸ್ತು ಅನ್ನುವಂಥದ್ದು ಎಲ್ಲದ? ಸರ್ವಸ್ಯ ಹೃದಿ ವಿನಿಷ್ಠಿತಂ, ಎಲ್ಲರ ಹೃದಯದೊಳಗೆ, ಬುದ್ಧಿ ಅನ್ನುವಂಥ ಗುಹೆಯೊಳಗೆ, ಬುದ್ಧಿಯಲ್ಲಿನೇ ಅದು ಸ್ವಯಂ ಪ್ರಕಾಶವಾಗಿ ಸದಾ ವಿದ್ಯಮಾನವಾಗಿರ್ತಕ್ಕಂಥದ್ದು, ಸದಾ ಬೆಳಗುತ್ತಾ ಇದೆ ಅಂತ. ಅದಕ್ಕೆ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಂಗಳಿಂದ ಅತ್ತತ್ತ ಮೀರಿದ. ನಿಜಮಶ್ವರ ಏನು ಹೇಳಿದರು? ಜ್ಯೋತಿ ಅದು ನಮ್ಮೊಳಗನ, ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗನ ಆ ಜ್ಯೋತಿ ಅನ್ನುವಂಥದ್ದು ಪ್ರಕಾಶಮಾನವಾಗಿದೆ ಅಂತ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಅದು ನಿರ್ಮಲವಾಗಿರತಕ್ಕಂಥದ್ದು, ಅದರಲ್ಲಿ ಯಾವುದೇ ದೋಷ ಅನ್ನುವಂಥದ್ದಿಲ್ಲ. ಅದು ಸ್ವಯಂ ಜ್ಯೋತಿಯಾಗಿರ್ತಕ್ಕಂಥದ್ದು, ಅದು ಪರಂ ಜ್ಯೋತಿ ಅಂತ ಹೇಳಿಸಿಕೊಳ್ತದೆ. ಎಲ್ಲ ಜ್ಯೋತಿಗಳಿಗೂ ಜ್ಯೋತಿಯಾಗಿರ್ತಕ್ಕಂಥದ್ದು. ಅದು ಜ್ಞಾನರೂಪ, ಅದು ಚೈತನ್ಯ ರೂಪವಾಗಿರುವಂಥದ್ದು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಅದನ್ನು ಜ್ಞಾನದಿಂದಲೇ ಅರಿಬೇಕು,
ಅದು ಅರಿಯಲಿಕ್ಕೆ ಜ್ಞೇಯ, ಅರಿಯಲಿಕ್ಕೆ ಯೋಗ್ಯವಾಗಿದ್ದು ಯಾವುದು? ಆ ಬ್ರಹ್ಮವಸ್ತು. ಅದನ್ನು ಅರಿಬೇಕಾದ್ರೆ ನಮಗೆ ಜ್ಞಾನದಿಂದಲೇ ಅದನ್ನು ನಾವು ಅರಿಬೇಕಾಗ್ತದೆ. ಆತ್ಮಜ್ಞಾನದಿಂದಲೇ ನಾವು ಬ್ರಹ್ಮವಸ್ತುವನ್ನು ಅರಿಬೇಕಾಗ್ತದೆ. ಅದು ಹೇಗಿದೆ? ಅದು ಜ್ಞಾನ ಸ್ವರೂಪವಾಗಿದೆ. ಅದಕ್ಕೆ ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಅಖಂಡ ಚಿದರೂಪನಹನು ಅಂತ ನಿಜಮನಸ್ಸುಳವರು ಹೇಳಿಕೊಂಡು ಬಂದರು. ತಾನ ನೋಡಬೇಕು, ತನ್ನೊಳಗನ ನೋಡಬೇಕು. ತಾನೇ ತನ್ನಲ್ಲಿ ವಿಚಾರ ಮಾಡಿ ನೋಡಿದ್ದಾದರೆ, ಶ್ರುತಿಗಳಿಂದ, ಗುರುಗಳಿಂದ, ಶಾಸ್ತ್ರಗಳಿಂದ, ಸ್ವಾನುಭವದಿಂದ ನಾವು ವಿಚಾರ ಮಾಡಿ ನೋಡಿದರೆ ನಾವೇನಾಗಿದ್ದೀವಿ ಅಂತಂದರೆ, ನಾವು ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ನಾವು ಕೇವಲ ಶ್ರೇಷ್ಠವಾದ ಆನಂದ ಸ್ವರೂಪರೇ ಇದ್ದೀವಿ, ಚೈತನ್ಯ ಸ್ವರೂಪರೇ ಇದ್ದೀವಿ, ಅಖಂಡವಾಗಿರ್ತಕ್ಕಂಥ ಒಂದು ವಸ್ತುವೇ ನಾವಾಗಿದ್ದೀವಿ. ಅದಕ್ಕೆ ಅಂಥ ಒಂದು ವಸ್ತು ಅನ್ನುವಂಥದ್ದನ್ನು ನೀನು ಎಲ್ಲಿ ನೋಡ್ಕೋಬೇಕು? ನಿನ್ನ ಬುದ್ಧಿ ಗುಹೆಯೊಳಗನ ಇರುವಂಥ ಆ ಸರ್ವಸಾಕ್ಷಿಯಾಗಿರ್ತಕ್ಕಂಥ ಸ್ವಯಂ ಜ್ಯೋತಿಯಾಗಿರ್ತಕ್ಕಂಥ ಆತ್ಮನನ್ನು ಅಸದ್ವಸ್ತುಗಳಿಗೆ ಅದು ಭಿನ್ನವಾಗಿರುವಂಥದ್ದು. ಅದು ಇವೆಲ್ಲ ನಾಮರೂಪ ದೇಹಾದಿ ಪ್ರಪಂಚ ಇವೆಲ್ಲ ಅಸದ್ವಸ್ತುಗಳು. ಯಾಕಂದರೆ ಇವುಗಳಿಗೆ ಅಸ್ತಿತ್ವವೇ ಇಲ್ಲ. ಇವು ಆತ್ಮನ ಅಸ್ತಿತ್ವದಲ್ಲಿ ತೋರ್ತಾ ಇದ್ದಾವೆ, ಆತ್ಮನ ಸತ್ತಾ ಪಡ್ಕೊಂಡೇ ತೋರ್ತಾ ಇದ್ದಾವೆ. ಅದಕ್ಕೆ ನಾ ಸತೋ ವಿದ್ಯತೆ ಭಾವೋ ನಾಭವಿದ್ಯತೆ ಸತಃ. ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ? ಅಸತಃ ಭಾವ ನ ವಿದ್ಯತೆ ಅಂತ. ಅಸದ್ವಸ್ತುಗಳಿಗೆ ಇರುವಿಕೆ ಎನ್ನುವಂಥದ್ದಿಲ್ಲ. ಸತಃ ಅಭಾವ ನ ವಿದ್ಯತೆ. ಯಾವುದು ಸದ್ರೂಪದ ಅದು ಎಂದೂ ಅಭಾವ ಆಗಂಗಿಲ್ಲ. ಅದು ಯಾವಾಗಲೂ ಭಾವರೂಪವಾಗಿರುವಂಥದ್ದು, ಯಾವಾಗಲೂ ಇರುವಂಥ ವಸ್ತು ಅಂತ. ಅಂಥ ಯಾವ ವಸ್ತು ಅನ್ನುವಂಥದ್ದನ್ನು ಅದೇ ನಾವು ಲಕ್ಷ್ಯ ಮಾಡಿಕೊಂಡಿಲ್ಲಿ ಅಖಂಡಾಕಾರ ವೃತ್ತಿಯಿಂದ ಅದುವೇ ನಮ್ಮ ಸ್ವಸ್ವರೂಪ ಅಂಥೇಳಿ ಅದನ್ನು ನಾವು ಅನುಭವ ಮಾಡಬೇಕು ಅಂಥೇಳಿ ಇಲ್ಲಿ ಆಚಾರ್ಯ ನಮಗೇನು ಹೇಳಿದರು ಅಂತಂದರೆ, ಆ ಬ್ರಹ್ಮವನ್ನು ನಾವು ಹೆಂಗೆ ಅನುಸಂಧಾನ ಮಾಡಬೇಕು, ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅನ್ನುವಂಥ ಧ್ಯಾನದ ಒಂದು ವಿಧಿಯನ್ನು ಈ ಶ್ಲೋಕಗಳಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂದರೆ ನಾವು ಪ್ರಪಂಚದ ವಿಚಾರವನ್ನು ಬಿಡಬೇಕು ಅಂತ. ಅಂದರೆ ಪ್ರಪಂಚ ವಿಚಾರ ಮಾಡಬೇಕು ಸ್ವಲ್ಪ ಆದರೂ ಒಂದು ದಿನದಲ್ಲಿ. ಅಂದರೆ ನಮ್ಮ ಲಕ್ಷ್ಯ ಎಲ್ಲ ಎಲ್ಲಿರಬೇಕು ಅಂತಂದರೆ ಪ್ರತ್ಯೇಕಾತ್ಮನ ಕಡೆ ಇರಬೇಕಂತ. ನಾವು ಲಕ್ಷ್ಯವನ್ನು ಪರಮಾತ್ಮನಲ್ಲಿಟ್ಟುಕೊಂಡು ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ನಿರಂತರವಾಗಿ ಆ ಧ್ಯಾನದಲ್ಲಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಧ್ಯಾಹ್ನ ಆಗಲಿ ಯಾವಾಗ ನಮಗೆ ಸಮಯ ಸಿಕ್ಕಾಗ ಅಂಥ ಒಂದು ಏಕಾಂತ ಸ್ಥಾನದಲ್ಲಿ ಆ ಶುದ್ಧವಾಗಿರತಕ್ಕಂಥ ಪರಬ್ರಹ್ಮದ ಅನುಸಂಧಾನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಮನಸ್ಸಿನಲ್ಲಿಯೇ ಧ್ಯಾನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗಲ್ಲಿ ಸ್ವಯಂ ಪ್ರಕಾಶವಾಗಿರತಕ್ಕಂಥ ಆತ್ಮಜ್ಯೋತಿ ಅನ್ನುವಂಥದ್ದು ಅದು ನಮಗೆ ಪ್ರಕಟವಾಗಿ ತೋರ್ತದೆ. ಅಂದರೆ ನಾವು ಅದನ್ನು ದೃಶ್ಯವಾಗಿ ನೋಡೋದಲ್ಲ. ಯಾಕಂದರೆ ಅದು ನಾವು ನೋಡೋದು ಅಂತಂದರೆ ನಾವು ಕಣ್ಣಿನಿಂದ ನೋಡುವಂಥದ್ದಲ್ಲ, ಅದು ಜ್ಞಾನದಿಂದ ಅರಿಯುವಂಥದ್ದು. ನಾವು ಅದನ್ನು ಅರಿಬೇಕೇ ಹೊರತು ಅಲ್ಲಿ ನೋಡುವ ಕ್ರಿಯಾದಿಗಳಿಲ್ಲ. ಯಾಕೆಂದರೆ ಅದು ನೋಡಿಸ್ಕೊಳ್ತದೆ ಅಂದರೆ ಅದು ಕೂಡ ದೃಶ್ಯವಾಗಿ ಅನಾತ್ಮಾಗಿ ಹೋಗಬೇಕಾಗ್ತದೆ. ಇಲ್ಲಿ ಸೂರ್ಯನ ಪ್ರಕಾಶದಲ್ಲಿ ನಾವು ಸೂರ್ಯನ ನೋಡ್ತೀವಿ. ಸೂರ್ಯನ ನೋಡಲಿಕ್ಕೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ನಾವು ಸೂರ್ಯನ ನೋಡಬೇಕಾದ್ರೆ ನಮಗೆ ಇನ್ನೊಬ್ಬ ಸೂರ್ಯ ಬೇಕೇನು ನಮಗೆ? ಅಥವಾ ಇನ್ನೊಂದು ಯಾವುದೋ ದೀಪ ತೊಗೊಂಡು ನೋಡ್ತೇವನು ಸೂರ್ಯನನ್ನು? ಇಲ್ಲ, ಸೂರ್ಯನ ಬೆಳಕಿನಲ್ಲೇ ಸೂರ್ಯನ ನೋಡ್ತಾ ಇದ್ದೀವಿ. ಹಾಗೆ ಆತ್ಮನ ಪ್ರಕಾಶದಲ್ಲೇ ಆತ್ಮನ ಕಾಣಬೇಕು. ಆತ್ಮನ ನೋಡಲಿಕ್ಕೆ ಮತ್ತೊಂದು ಪ್ರಕಾಶದ ಅವಶ್ಯಕತೆ ಅನ್ನುವಂಥದ್ದಿಲ್ಲ. ಯಾಕೆಂದರೆ ಆತ್ಮ ಇನ್ನೊಂದರಿಂದ ಬೆಳಗಿಸಿಕೊಳ್ತಕ್ಕಂಥವನಲ್ಲ. ಮತ್ತೊಂದರಿಂದ ಆತ್ಮ ಅರಿಸಿಕೊಳ್ತಾನೇನು ಅಂತಂದರೆ ಇಲ್ಲ. ಅದಕ್ಕೆ ಅಧ್ಯಾತ್ಮ ಯೋಗಾದಿ ಗಮೇನ ದೇವಂ ಅಂತ ಹೇಳ್ತಾರೆ. ಅದು ಅಧ್ಯಾತ್ಮ ಜ್ಞಾನದಿಂದಲೇ ಆ ಸದ್ವಸ್ತುವನ್ನು ಬ್ರಹ್ಮವಸ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆತ್ಮವಿದ್ಯೆಯಿಂದಲೇ ಅರಿಬೇಕು. ಅದನ್ನು ಬಿಟ್ಟು ನಾವು ಬೇರೆ ಏನು ಸಾಧನ ಮಾಡಿದ್ರೂ ಕೂಡ ಆತ್ಮತತ್ವದ ಒಂದು ಅನುಭವ ಅನ್ನುವಂಥದ್ದನ್ನು ನಾವು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ನಮಗೆ ಇಲ್ಲಿ ಶುದ್ಧವಾದ ಮನಸ್ಸು ಬೇಕು. ನಮ್ಮ ಲಕ್ಷ್ಯ ಅನ್ನುವಂಥದ್ದು ಯಾವಾಗಲೂ ಪ್ರತ್ಯೇಕಾತ್ಮಲ್ಲೇ ಇರಬೇಕು.
ಹೇಗೆ ಒಂದು ಆಕಳ ತನ್ನ ಕರುವಿಗೆ ಜನ್ಮ ಕೊಟ್ಟಿರ್ತದೆ, ಯಜಮಾನ ಬಲವಂತದಿಂದ ಅದು ಅರಣ್ಯಕ್ಕೆ ಹೋಗ್ತದೆ. ಅದ್ರ ಲಕ್ಷ್ಯ ಎಲ್ಲ ಎಲ್ಲಿರ್ತದೆ ಅಂತಂದರೆ ಕರುವಿನಲ್ಲೇ ಇರ್ತದೆ. ಅದು ಇತರ ಆಕಳಗಳಂತೆ ಹುಲ್ಲು ತಿಂತದ, ಮೇಯ್ತದ, ಅರಣ್ಯದಲ್ಲಿ ತಿರುಗಾಡ್ತದೆ, ಏನೆಲ್ಲ ಮಾಡ್ತದೆ. ಲಕ್ಷ್ಯ ಮಾತ್ರ ಎಲ್ಲೈತೆ ಅದರದ್ದು ತನ್ನ ಕರುವಿನಲ್ಲೇ ಹೇಗಿರ್ತದೋ ಹಾಗೆ ಇಲ್ಲಿ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಮಹಾತ್ಮನ ಲಕ್ಷ್ಯ ಎಲ್ಲ ಬ್ರಹ್ಮದಲ್ಲೇ ಇರ್ತದೆ. ಇತರರಂತೆ ಅವನು ಉಣ್ತಾನ, ಮಲಗ್ತಾನ, ವ್ಯವಹಾರ ಮಾಡ್ತಾನೆ, ಏನೇ ಮಾಡಿದ್ರೂ ಕೂಡ ಅವನ ಲಕ್ಷ್ಯ ಮಾತ್ರ ಶುದ್ಧವಾದ ಬ್ರಹ್ಮದಲ್ಲಿ ಹೇಗಿರ್ತದೋ ಹಾಗೆ ನಮ್ಮ ಲಕ್ಷ್ಯವನ್ನು ಆ ಬ್ರಹ್ಮದಲ್ಲೇ ಇಟ್ಟುಕೊಂಡು ನಾವು ಬ್ರಹ್ಮದ ಅನುಸಂಧಾನವನ್ನು ಮಾಡಿ ನಾವು ಮುಕ್ತಿಯನ್ನು ಪಡಿಬೇಕು ಅಂಥೇಳಿ ಹೇಳಿದ್ದಾರೆ. ಮತ್ತೆ ಮುಂದಿನ ವಿಚಾರವನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಈ 2 ನುಡಿಗಳ ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.